ಹಾಯ್ ಫ್ರೆಂಡ್ಸ್, ಭಾರತ ಭೂಮಿಯ ಮೇಲಿನ ಅದ್ಭುತ ದೇಶ. ಇಂತಹ ಭಾರತದ 10 ಹಲವು ಅಚ್ಚರಿಯ ಸಂಗತಿಗಳನ್ನು ನಾವೀಗ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಅಮೆರಿಕದಲ್ಲಿ ಏನಿದೆ, ಚೀನಾದಲ್ಲಿ ಏನಿದೆ, ಯುರೋಪಲ್ಲಿ ಏನಿದೆ ಅಂತ ಮಾತನಾಡ್ತೀವಿ. ಆದರೆ ನಮ್ಮದೇ ದೇಶದ ಎಷ್ಟೋ ವಿಚಾರಗಳು ನಮಗೆ ಗೊತ್ತಿಲ್ಲ. ಬನ್ನಿ, ಈ ವರದಿಯಲ್ಲಿ ಎಲ್ಲರೂ ತಿಳಿದುಕೊಳ್ಳಲೇಬೇಕಾದ ಆದರೆ ಹೆಚ್ಚಿನ ಜನಕ್ಕೆ ಗೊತ್ತಿರದ ಭವ್ಯ ಭಾರತದ ಒಂದಷ್ಟು ಅಚ್ಚರಿಯ ಸಂಗತಿಗಳನ್ನು ನೋಡ್ತಾ ಹೋಗೋಣ. ಸ್ನೇಹಿತರೆ, ಯೋಗ ಹುಟ್ಟಿದ್ದು ಭಾರತದಲ್ಲಿ. ಪ್ರತಿ ವರ್ಷದ ಜೂನ್ 21ನೇ ತಾರೀಕನ್ನ ಅಂತಾರಾಷ್ಟ್ರೀಯ ಯೋಗ ಡೇ ಆಗಿ ಆಚರಿಸಲಾಗುತ್ತೆ. ಅಂದಹಾಗೆ ಜೂನ್ 21ನ್ನ ಯೋಗ ಡೇ ಅಂತ ಘೋಷಿಸುವಂತೆ ವಿಶ್ವಸಂಸ್ಥೆಯ ಮನವೊಲಿಸಿದ್ದು ಭಾರತ ದೇಶ. ಜೂನ್ 21ರ ಮತ್ತೊಂದು ವಿಶೇಷ ಅಂದರೆ ಇಡೀ ವರ್ಷದಲ್ಲಿ ಅತಿ ಹೆಚ್ಚು ಹಗಲು ಇರುವ ದಿನ ಈ ದಿನ ಆಗಿದೆ, ಜೂನ್ 21. ಭಾರತವು ವಿಶ್ವದಲ್ಲೇ ಅತ್ಯಂತ ವೇಗವಾಗಿ ಬೆಳೀತಾ ಇರುವ IT ಕ್ಷೇತ್ರಗಳಲ್ಲಿ ಒಂದಾಗಿದೆ. ಅದರಲ್ಲೂ ನಮ್ಮ ಬೆಂಗಳೂರನ್ನ ದೇಶದ IT ಕ್ಯಾಪಿಟಲ್ ಅಂತಾನೆ ಕರೆಯಲಾಗುತ್ತೆ. ಇಲ್ಲಿ ಸಾಕಷ್ಟು ಸಾಫ್ಟ್ವೇರ್ ಕಂಪನಿಗಳಿವೆ. ಇನ್ಫೋಸಿಸ್, ವಿಪ್ರೋ, ಮೈಂಡ್ಟ್ರೀ ಅಂತಹ ದೊಡ್ಡ ದೊಡ್ಡ ಕಂಪನಿಗಳ ಮುಖ್ಯ ಕಚೇರಿಗಳು ಕೂಡ ಬೆಂಗಳೂರಿನಲ್ಲಿವೆ. ನಮ್ಮ ದೇಶದಲ್ಲಿರುವ ಕಳಪೆ ರಸ್ತೆಗಳು ಅಪಘಾತಗಳಿಗೆ ತುಂಬಾ ಫೇಮಸ್. ದೇಶದಲ್ಲಿ ಪ್ರತಿದಿನ 1,500ಕ್ಕೂ ಅಧಿಕ ರಸ್ತೆ ಅಪಘಾತಗಳು ವರದಿಯಾಗುತ್ತೆ. ಅದರಲ್ಲಿ ದಿನಕ್ಕೆ 1,500 ಅಪಘಾತ ಆಗುತ್ತಲ್ಲ, ಅದರಲ್ಲಿ 300ಕ್ಕೂ ಅಧಿಕ ಜನ ಪ್ರತಿದಿನ ಪ್ರಾಣ ಕಳ್ಕೊಳ್ತಾರೆ ಅಂತ ಸರ್ವೆಗಳು ಹೇಳಿದೆ. ಸರ್ಕಾರ ಸೇರಿದಂತೆ NGOಗಳು ಸಾಕಷ್ಟು ಜಾಗೃತಿ ಮೂಡಿಸಿದ್ರು ಕೂಡ ರಸ್ತೆ ಅಪಘಾತಗಳು ಭಾರತದಲ್ಲಿ ಕಮ್ಮಿ ಆಗ್ತಾ ಇಲ್ಲ, ಜಾಸ್ತಿ ಆಗ್ತಾನೆ ಹೋಗ್ತಾ ಇದೆ ಪ್ರತಿ ವರ್ಷ. ವಿಶ್ವದ ಅತಿ ಉದ್ದದ ಕಾರಿಡಾರ್ ಇರೋದು ಭಾರತದಲ್ಲಿ. ಅದು ತಮಿಳುನಾಡಿನ ರಾಮೇಶ್ವರಂನ ರಾಮನಾಥ ಸ್ವಾಮಿ ದೇವಸ್ಥಾನದಲ್ಲಿದೆ. ಇದು ಶಿವನ ದೇವಸ್ಥಾನ. ಇಲ್ಲಿ 4,000 ಅಡಿ ಉದ್ದದ ಅದ್ಭುತ ಕಾರಿಡಾರ್ ಇದೆ. ಕಾರಿಡಾರ್ನಲ್ಲಿ 1,200 ಗ್ರಾನೈಟ್ ಕಂಬಗಳಿವೆ. ಏನೋ ಭಾರತದ ಅತಿದೊಡ್ಡ ವಾಸ್ತುಶಿಲ್ಪದ ಗುಮ್ಮಟ ಅದನ್ನ ಕನ್ಸಿಡರ್ ಮಾಡಿದ್ರೆ ಆ ಗುಮ್ಮಟ ಇರೋದು ನಮ್ಮ ರಾಜ್ಯದ ವಿಜಯಪುರ ಜಿಲ್ಲೆಯಲ್ಲಿ. ಇದು ಇಸ್ಲಾಮಿಕ್ ವಾಸ್ತುಶಿಲ್ಪದ ಒಂದು ಕಲಾಕೃತಿಯಾಗಿದೆ. ಇದರ ಒಂದು ಬದಿ 156 ಅಡಿ ಉದ್ದ ಇದೆ. ಇದರ ಮೇಲಿರುವ ಗುಮ್ಮಟದ ಬಾಹ್ಯ ವ್ಯಾಸ 144 ಅಡಿ ಇದೆ. ಜಗತ್ತಿನ ಅತಿ ಉದ್ದದ ರೈಲ್ವೆ ಪ್ಲಾಟ್ಫಾರ್ಮ್ ಇರೋದು ಭಾರತದಲ್ಲಿ. ಅದು ಉತ್ತರ ಪ್ರದೇಶದ ಗೋರಖ್ಪುರ ರೈಲ್ವೆ ಸ್ಟೇಷನ್ನ ಪ್ಲಾಟ್ಫಾರ್ಮ್. ಇದು 4,480 ಅಡಿ ಉದ್ದ ಇದೆ. ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ಗೂ ಕೂಡ ಸೇರಿದೆ ಈ ಪ್ಲಾಟ್ಫಾರ್ಮ್. ಕೃಷಿ ಪ್ರಧಾನ ದೇಶವಾಗಿರುವ ಭಾರತದಲ್ಲಿ ಪ್ರತಿ ವರ್ಷ 14 ಕೋಟಿ ಟನ್ ಅಕ್ಕಿಯನ್ನು ಉತ್ಪಾದನೆ ಮಾಡಲಾಗುತ್ತೆ. 10 ಕೋಟಿ ಟನ್ಗೂ ಅಧಿಕ ಹಣ್ಣು, 4 ಲಕ್ಷ ಟನ್ಗೂ ಅಧಿಕ ಕಬ್ಬನ್ನ ಭಾರತದಲ್ಲಿ ಉತ್ಪಾದನೆ ಮಾಡಲಾಗುತ್ತೆ. ಭತ್ತ, ಹಣ್ಣು, ಕಬ್ಬನ್ನ ಬೆಳೆಯುವ ವಿಶ್ವದ 2ನೇ ಅತಿ ದೊಡ್ಡ ದೇಶ ಭಾರತ. ದೇಶದಲ್ಲಿ ಪ್ರತಿ ವರ್ಷ 2,000 ಕೋಟಿಗೂ ಅಧಿಕ ತೆಂಗನ್ನ ಉತ್ಪಾದನೆ ಮಾಡಲಾಗುತ್ತೆ. 2,000 ಕೋಟಿಗೂ ಅಧಿಕ ತೆಂಗು. ವಿಶ್ವದಲ್ಲಿ ಅತಿ ಹೆಚ್ಚು ಹಸುಗಳಿರುವ ದೇಶ ಕೂಡ ಭಾರತ. ಇಡೀ ವಿಶ್ವದ 1/2ಕ್ಕೂ ಅಧಿಕ ಎಮ್ಮೆ ಕೋಣಗಳಿಗೆ ಭಾರತದಲ್ಲೇ ಆಶ್ರಯ ಇದೆ. ಏನೋ ಜಗತ್ತಲ್ಲಿ ಅತಿ ಹೆಚ್ಚು ಜನ ಭೇಟಿ ನೀಡುವ ಯಾತ್ರಾ ಸ್ಥಳ ಭಾರತದಲ್ಲಿದೆ. ಅದುವೇ ಆಂಧ್ರ ಪ್ರದೇಶದಲ್ಲಿರುವ ತಿರುಪತಿ ವೆಂಕಟೇಶ್ವರ ದೇವಸ್ಥಾನ. ಪ್ರತಿ ವರ್ಷ ಇಲ್ಲಿಗೆ ಕೋಟ್ಯಾಂತರ ಭಕ್ತರು ಭೇಟಿ ನೀಡಿ ದೇವರ ದರ್ಶನವನ್ನು ಪಡಿತಾರೆ. ಇದು ವಿಶ್ವದ ಶ್ರೀಮಂತ ದೇವಾಲಯ ಕೂಡ ಹೌದು. ಕಾಣಿಕೆ, ದೇಣಿಗೆ ರೂಪದಲ್ಲಿ ವರ್ಷಕ್ಕೆ 2,500 ಕೋಟಿಗೂ ಅಧಿಕ ಹಣ ಇಲ್ಲಿ ಸಂಗ್ರಹವಾಗುತ್ತೆ. ಇಡೀ ಜಗತ್ತಿಗೆ ಚೆಸ್ ಅನ್ನುವ ಬುದ್ಧಿವಂತರ ಆಟವನ್ನ ಪರಿಚಯಿಸಿದ್ದು ನಮ್ಮ ಭಾರತ. ಇದು ಕ್ರಿಸ್ತಶಕ 6ನೇ ಶತಮಾನದಲ್ಲಿ ಹುಟ್ಟುಕೊಳ್ತು. ಚೆಸ್ ಅನ್ನೋ ಪದವು ಸಂಸ್ಕೃತದ ಚದುರಂಗ ಪದದಿಂದ ಬಂದಿದೆ. ಭಾರತದ ಬಳಿಕ ಪರ್ಷಿಯನ್ನರು ಈ ಆಟಕ್ಕೆ ಮಾಡರ್ನ್ ಟಚ್ ಕೊಟ್ರು ಅಂತ ಹೇಳಲಾಗುತ್ತೆ. ಭಾರತದಲ್ಲಿ ಚೆಸ್ ಗ್ರ್ಯಾಂಡ್ ಮಾಸ್ಟರ್ ವಿಶ್ವನಾಥನ್ ಆನಂದ್ ಹಲವು ಬಾರಿ ವಿಶ್ವ ಚೆಸ್ ಚಾಂಪಿಯನ್ ಪಟ್ಟವನ್ನು ಮುಡಿಗೇರಿಸಿಕೊಂಡಿದ್ದಾರೆ. ಜಗತ್ತಿನ ಅತ್ಯಂತ ದುಬಾರಿ ಮನೆ ಕೂಡ ಭಾರತದಲ್ಲಿದೆ. ಅದು ಉದ್ಯಮಿ ಮುಕೇಶ್ ಅಂಬಾನಿ ಅವರ ಆಂಟಿಲಿಯಾ ನಿವಾಸ. ಬರೋಬ್ಬರಿ 27 ಅಂತಸ್ತಿನ ಈ ಗಗನಚುಂಬಿ ಕಟ್ಟಡ ಮುಂಬೈನಲ್ಲಿದೆ. ಇದರ ಬೆಲೆ ಬರೋಬ್ಬರಿ 7,500 ಕೋಟಿ ರೂಪಾಯಿ. ಈ ಬಿಲ್ಡಿಂಗ್ನಲ್ಲಿ 3 ಹೆಲಿಪ್ಯಾಡ್, ಪ್ರೈವೇಟ್ ಮೂವಿ ಥಿಯೇಟರ್, ಸ್ವಿಮ್ಮಿಂಗ್ ಪೂಲ್, ಜಿಮ್ ಎಲ್ಲವೂ ಇದೆ. ಅಂಬಾನಿ ಮನೆ, ಮುಕೇಶ್ ಅಂಬಾನಿ ಮನೆ. ಉತ್ತರ ಪ್ರದೇಶದಲ್ಲಿರುವ ಕಾಶಿ ಅಥವಾ ಬನಾರಸ್ ಅಥವಾ ವಾರಣಾಸಿ ವಿಶ್ವದ ಅತ್ಯಂತ ಪ್ರಾಚೀನ ನಗರಗಳಲ್ಲಿ ಒಂದು ಅಂತ ಪರಿಗಣಿಸಲಾಗುತ್ತೆ. ಈ ನಗರಕ್ಕೆ 5,000ಕ್ಕೂ ಅಧಿಕ ವರ್ಷಗಳ ಇತಿಹಾಸವಿದೆ. ಗಂಗಾ ನದಿ ತಟದಲ್ಲಿರುವ ವಾರಣಾಸಿ ಹಿಂದೂಗಳ ಪವಿತ್ರ ಯಾತ್ರಾ ಸ್ಥಳ ಕೂಡ ಹೌದು. ಮೊದಲಿಗೆ ಶಾಂಪೂ ಬಳಕೆಯ ಪದ್ಧತಿ ಹುಟ್ಟಿಕೊಂಡಿದ್ದು ಭಾರತದಲ್ಲಿ. ಆರಂಭದಲ್ಲಿ ಭಾರತೀಯರು ಗಿಡಮೂಲಿಕೆಗಳನ್ನ ಶಾಂಪೂ ರೀತಿ ಬಳಸ್ತಾ ಇದ್ರು. ಆದ್ರೀಗ ಶಾಂಪೂ ಕೂಡ ಕೆಮಿಕಲ್ ಮಯ ಆಗಿಬಿಟ್ಟಿದೆ. ಇಂಗ್ಲಿಷ್ ಭಾಷೆಯನ್ನ ಬ್ರಿಟಿಷರ ಭಾಷೆ ಅಂತ ಹೇಳ್ತೀವಿ, ಆದರೆ ಕಾಲ ಬದಲಾಗ್ಬಿಟ್ಟಿದೆ. ಇಂಗ್ಲಿಷ್ ಭಾಷೆಯನ್ನು ಮಾತನಾಡುವ 2ನೇ ಅತಿ ದೊಡ್ಡ ದೇಶ ಈಗ ನಮ್ಮ ಭಾರತ ದೇಶ.
ದೇಶದಲ್ಲಿ 12 ಕೋಟಿಗೂ ಅಧಿಕ ಜನ ಇಂಗ್ಲಿಷ್ ಮಾತನಾಡುವ ಶಕ್ತಿಯನ್ನು ಹೊಂದಿದ್ದಾರೆ. ಅಂದರೆ ಒಟ್ಟು ಜನಸಂಖ್ಯೆಯ 10%ಗೂ ಅಧಿಕ ಇಂಗ್ಲಿಷ್ ಮಾತನಾಡುವ ದೇಶಗಳ ಪಟ್ಟಿಯಲ್ಲಿ ಅಮೆರಿಕ ಮೊದಲ ಸ್ಥಾನದಲ್ಲಿದೆ. ನಂತರದ ಸ್ಥಾನದಲ್ಲಿ ಭಾರತ, ನೈಜೀರಿಯಾ, ಪಾಕ್ ಮತ್ತು ಚೀನಾ ದೇಶಗಳಿವೆ. ಪಾಕ್ ಕೂಡ ಇದೆ ಲಿಸ್ಟಲ್ಲಿ. ನಮ್ಮ ದೇಶದಲ್ಲಿ ನಡೆಯುವ ಕುಂಭಮೇಳವು ಜಗತ್ತಿನಲ್ಲಿ ಅತಿ ಹೆಚ್ಚು ಜನ ಸೇರುವ ಕಾರ್ಯಕ್ರಮವಾಗಿದೆ. ಪ್ರತಿ 12 ವರ್ಷಕ್ಕೊಮ್ಮೆ ನಡೆಯುವ ಈ ಕಾರ್ಯಕ್ರಮಕ್ಕೆ ಭಾರತ ಸೇರಿದಂತೆ ವಿವಿಧ ದೇಶಗಳ ಕೋಟ್ಯಾಂತರ ಜನ ಸೇರ್ತಾರೆ. ಪವಿತ್ರ ಗಂಗಾ ನದಿಯಲ್ಲಿ ಮಿಂದೆದ್ದು ಪುನೀತರಾಗ್ತಾರೆ. ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ 2ನೇ ದೇಶ ಭಾರತ. ನಮ್ಮ ದೇಶದಲ್ಲಿ 135 ಕೋಟಿಗೂ ಅಧಿಕ ಜನ ಇದ್ದಾರೆ. ಇದು ಏಷ್ಯಾ ಹೊರತುಪಡಿಸಿ ಉಳಿದೆಲ್ಲ ಖಂಡಗಳ ಜನಸಂಖ್ಯೆಗಿಂತಲೂ ಹೆಚ್ಚು, ಟೋಟಲ್ ಜನಸಂಖ್ಯೆಗಿಂತ ಕೂಡ. 2027ರ ವೇಳೆಗೆ ಜನಸಂಖ್ಯೆಯಲ್ಲಿ ಚೀನಾವನ್ನು ಹಿಂದಿಕ್ಕಿ ಭಾರತ ನಂಬರ್ 1 ದೇಶ ಆಗುತ್ತೆ ಅನ್ನೋದು ಬಹುತೇಕ ಎಲ್ಲ ಸರ್ವೆಗಳ ಅಭಿಪ್ರಾಯ. ಯಾಕಂದರೆ ಚೀನಾ 139 ಕೋಟಿ ಚಿಲ್ಲರೆ, ಭಾರತ 135 ಕೋಟಿ ಚಿಲ್ಲರೆ. ಬಹಳ ವರ್ಷ ಬೇಡ ಭಾರತ ನಂಬರ್ 1 ಆಗಲಿಕ್ಕೆ ಜನಸಂಖ್ಯೆಯಲ್ಲಿ. 1896ರವರೆಗೆ ಭಾರತವು ವಿಶ್ವದ ಏಕೈಕ ವಜ್ರ ಉತ್ಪಾದಿಸುವ ದೇಶವಾಗಿತ್ತು ಅಂತ ಅಮೆರಿಕದ ಜಿಯೋಲಾಜಿಕಲ್ ಇನ್ಸ್ಟಿಟ್ಯೂಟ್ ಹೇಳಿದೆ. ಹೈದರಾಬಾದ್ ಬಳಿಯ ಗೋಲ್ಕೊಂಡಾದ ವಜ್ರ ಗಣಿಗಳು ಜಗತ್ತಿನಾದ್ಯಂತ ಪ್ರಸಿದ್ಧವಾಗಿದ್ವು. ಅಷ್ಟೇ ಏಕೆ, ಬ್ರಿಟಿಷ್ ರಾಣಿಯ ಕಿರೀಟದಲ್ಲಿರುವ ಕೊಹಿನೂರ್ ವಜ್ರ ಕೂಡ ಭಾರತದಿಂದಾನೇ ಬ್ರಿಟಿಷರು ಕತ್ಕೊಂಡು ಹೋಗಿರುವಂಥದ್ದು ಅಲ್ಲಿಗೆ. ಮಾರ್ಷಲ್ ಆರ್ಟ್ಸ್ ಹುಟ್ಟಿದ್ದು ಭಾರತದಲ್ಲಿ. ಬಳಿಕ ಬೌದ್ಧ ಮಿಷನರಿಗಳು ಅದನ್ನು ಏಷ್ಯಾದ ವಿವಿಧ ಭಾಗಗಳಿಗೆ ಹರಡಿದ್ರು. ಅದರಲ್ಲೂ 5ನೇ ಶತಮಾನದಲ್ಲಿ ಬೋಧಿ ಧರ್ಮ ಅನ್ನುವಂತಹ ಬೌದ್ಧ ಸನ್ಯಾಸಿ ಭಾರತದಿಂದ ಚೀನಾದ ಶಾವೋಲಿನ್ಗೆ ಹೋಗಿ ಮಾರ್ಷಲ್ ಆರ್ಟ್ಸ್ ಅನ್ನ ಪ್ರಚಾರ ಮಾಡಿದ್ರು ಅಂತ ಇತಿಹಾಸಕಾರರು ಹೇಳ್ತಾರೆ. ಇವತ್ತು ಚೀನಾವನ್ನ ಕುಂಗ್ ಫು, ಕರಾಟೆ, ಮಾರ್ಷಲ್ ಆರ್ಟ್ಸ್ನ ಮಾಸ್ಟರ್ಸ್ ಅಂತ ಕರೆಯಲಾಗುತ್ತೆ. ಆದರೆ ಅನಾದಿ ಕಾಲದಲ್ಲಿ ಇದು ಭಾರತದಲ್ಲಿ ಹುಟ್ಟಿ ಅಲ್ಲಿಗೆ ಹರಡಿತು ಅಂತ ಹೇಳ್ತಾರೆ. ಚೀನಾದಲ್ಲಿ ಅತಿ ಹೆಚ್ಚು ಬುದ್ಧಿಸ್ಟ್ ಇದ್ದಾರೆ, ಆದರೆ ಬೌದ್ಧ ಧರ್ಮ ಕೂಡ ಹುಟ್ಟಿದ್ದು ಭಾರತದಲ್ಲಿ, ನಂತರ ಅಲ್ಲಿ ಹರಡಿತ್ತು. ಜಗತ್ತಿನ ಅತಿ ಎತ್ತರದ ಕ್ರಿಕೆಟ್ ಗ್ರೌಂಡ್ ಇರೋದು ನಮ್ಮ ದೇಶದಲ್ಲಿ. ಹಿಮಾಚಲ ಪ್ರದೇಶದಲ್ಲಿರುವ ಚಯಲ್ ಕ್ರಿಕೆಟ್ ಗ್ರೌಂಡ್ ಇದು ಸಮುದ್ರ ಮಟ್ಟಕ್ಕಿಂತ 8018 ಅಡಿ ಎತ್ತರದಲ್ಲಿದೆ. ಇದನ್ನು 1893ರಲ್ಲಿ ನಿರ್ಮಾಣ ಮಾಡಲಾಯಿತು. ಅತಿ ಎತ್ತರದ್ದಾಯ್ತಲ್ಲ, ವಿಶ್ವದ ಅತಿ ದೊಡ್ಡ ಕ್ರಿಕೆಟ್ ಸ್ಟೇಡಿಯಂ ಇರೋದು ಕೂಡ ಭಾರತದಲ್ಲಿ. ಗುಜರಾತ್ನ ಅಹಮದಾಬಾದ್ನಲ್ಲಿರುವ ಸರ್ದಾರ್ ವಲ್ಲಭಾಯ್ ಪಟೇಲ್ ಸ್ಟೇಡಿಯಂ ಈ ವರ್ಷ ಉದ್ಘಾಟನೆ ಆಯ್ತಲ್ಲ ಟ್ರಂಪ್ ಬಂದಾಗ, ಅದು ವಿಶ್ವದ ಅತಿ ದೊಡ್ಡ ಕ್ರಿಕೆಟ್ ಸ್ಟೇಡಿಯಂ. ಓವರಾಲ್ ಎಲ್ಲ ಸ್ಟೇಡಿಯಂಗಳ ವಿಚಾರಕ್ಕೆ ಬಂದರೆ ವಿಶ್ವದ 2ನೇ ಅತಿ ದೊಡ್ಡ ಸ್ಟೇಡಿಯಂ ಅದು. 1,10,000ಕ್ಕೂ ಅಧಿಕ ಜನ ಒಂದೇ ಬಾರಿಗೆ ಆಸೀನರಾಗಿ ಅಲ್ಲಿ ಪಂದ್ಯವನ್ನು ನೋಡೋಕೆ ವ್ಯವಸ್ಥೆ ಇದೆ. ಏನೋ ಕೇಂದ್ರಾಡಳಿತ ಪ್ರದೇಶವಾದ ಲಡಾಖ್ನ ಲೇಹ್ನಲ್ಲಿ ಪರ್ವತಗಳಿಂದ ಬಲವಾದ ಕಾಂತೀಯ ಶಕ್ತಿ ಸೃಷ್ಟಿಯಾಗುತ್ತೆ. ಇದು ಎಷ್ಟು ಪವರ್ಫುಲ್ ಆಗಿರುತ್ತೆ ಅಂದರೆ ಅಲ್ಲಿ ಸಂಚರಿಸುವ ಕಾರುಗಳನ್ನು ತನ್ನ ಹತ್ರ ಎಳೆದುಕೊಳ್ಳುತ್ತೆ. ಬರೀ ಅಷ್ಟು ಮಾತ್ರ ಅಲ್ಲ, ಈ ಕಾಂತೀಯ ಶಕ್ತಿಯಿಂದ ತಪ್ಪಿಸಿಕೊಳ್ಳೋಕೆ ವಿಮಾನ, ಹೆಲಿಕಾಪ್ಟರ್ಗಳು ಕೂಡ ಈ ಪ್ರದೇಶದ ಬಳಿ ಹೆಚ್ಚು ಎತ್ತರದಲ್ಲಿ ಹಾರಾಟ ನಡೆಸಬೇಕಾಗತ್ತೆ. ಭೂಮಿ ಮೇಲೆ ಅತಿ ಹೆಚ್ಚು ಮಳೆ ಬೀಳುವ ಪ್ರದೇಶ ನಮ್ಮ ದೇಶದಲ್ಲಿದೆ. ಅದು ಮೇಘಾಲಯ ರಾಜ್ಯದ ಮೌಸಿನ್ರಾಮ್. ಇಲ್ಲಿ ಪ್ರತಿ ವರ್ಷ 11,873 ಮಿಲಿಮೀಟರ್ ಮಳೆಯಾಗುತ್ತೆ. ಅಂದರೆ 467 ಇಂಚು ಮಳೆಯಾಗುತ್ತೆ. ಈ ಮೂಲಕ ವಿಶ್ವದ ಅತ್ಯಂತ ತೇವವಾದ ವಾಸಯೋಗ್ಯ ಸ್ಥಳ ಅಂತ ಇದನ್ನು ಪರಿಗಣಿಸಲಾಗಿದೆ. ಭಾರತದ ಮೊದಲ ರಾಕೆಟ್ ಅನ್ನು ಉಡಾವಣಾ ಕೇಂದ್ರಕ್ಕೆ ಸಾಗಿಸಿದ್ದು ಸೈಕಲ್ ಮೂಲಕ. ಸೈಕಲ್ ಮೇಲೆ ರಾಕೆಟ್ನ ಬಿಡಿಭಾಗಗಳನ್ನು ತೆಗೆದುಕೊಂಡು ಹೋಗುವ ಫೋಟೋಗಳು ಸಾಕಷ್ಟು ಫೇಮಸ್ ಆಗಿವೆ. ಹೇಗೆ ತಂದ ಬಿಡಿಭಾಗಗಳನ್ನು ಸೇಂಟ್ ಲೂಯಿಸ್ ಹೈಸ್ಕೂಲ್ನಲ್ಲಿ ಜೋಡಿಸಲಾಯಿತು. ಬಳಿಕ ತಿರುವನಂತಪುರಂನಲ್ಲಿರುವ ತುಂಬಾ ಉಡಾವಣಾ ಕೇಂದ್ರದಿಂದ ರಾಕೆಟ್ ಅನ್ನು ಉಡಾವಣೆ ಮಾಡಲಾಯಿತು. ಎತ್ತಿನ ಗಾಡಿಗಳನ್ನು ಕೂಡ ಆ ಸಂದರ್ಭದಲ್ಲಿ ಬಳಸಿಕೊಳ್ಳಲಾಗಿತ್ತು. ಇನ್ನು 1947ರಲ್ಲಿ ಭಾರತ ಪಾಕ್ ವಿಭಜನೆ ಬಳಿಕ ಹುಟ್ಟಿಕೊಂಡ ಕಾಶ್ಮೀರ ಸಮಸ್ಯೆ ಇವತ್ತಿನವರೆಗೂ ಜೀವಂತವಾಗಿದೆ. ಜಮ್ಮು ಕಾಶ್ಮೀರದ ದೊಡ್ಡ ಭಾಗ ಭಾರತದ ನಿಯಂತ್ರಣದಲ್ಲಿದೆ. ಆದರೆ ಪಾಕ್ ಆಕ್ರಮಿತ ಕಾಶ್ಮೀರದ ಭಾಗ ಪಾಕ್ ನಿಯಂತ್ರಣದಲ್ಲಿದೆ. ಅಕ್ಸಾಯ್ ಚೀನಾ ನಿಯಂತ್ರಣದಲ್ಲಿದೆ. ಮತ್ತೊಂದು ಭಾಗವನ್ನು 1963ರಲ್ಲಿ ಪಾಕ್ ಚೀನಾಗೆ ಉಡುಗೊರೆ ರೀತಿ ಕೊಟ್ಟುಬಿಟ್ಟಿದೆ. ಅದರ ಮೇಲೂ ಕೂಡ ಈಗ ಚೀನಾದ ಕಂಟ್ರೋಲ್ ಇದೆ. ಆದರೆ ಜಮ್ಮು ಕಾಶ್ಮೀರದಲ್ಲಿ ಉಗ್ರರ ಉಪಟಳ ಹಾಗೂ ಪ್ರತ್ಯೇಕತಾವಾದಿಗಳ ಪುಂಡಾಟಕ್ಕೆ ಬ್ರೇಕ್ ಹಾಕೋಕೆ 2019ರಲ್ಲಿ ಐತಿಹಾಸಿಕ ನಿರ್ಧಾರ ಕೈಗೊಂಡ ಭಾರತದ ಕೇಂದ್ರ ಸರ್ಕಾರ ಜಮ್ಮು ಕಾಶ್ಮೀರ ರಾಜ್ಯವನ್ನು 2 ಕೇಂದ್ರಾಡಳಿತ ಪ್ರದೇಶವನ್ನಾಗಿ ಮಾಡಿತು. ಒಂದು ಜಮ್ಮು ಕಾಶ್ಮೀರ, ಮತ್ತೊಂದು ಲಡಾಖ್ ಅಂತ. ಆದರೆ ಸಮಸ್ಯೆ ಇನ್ನೂ ಕೂಡ ಮುಂದುವರೆದಿದೆ 2 ದೇಶಗಳ ಮಧ್ಯೆ. ಅದಕ್ಕೆ ಪರಿಹಾರ ಕಂಡುಕೊಳ್ಳುವ ಪ್ರಯತ್ನವನ್ನು ಕೂಡ ನಡೆಸಬೇಕಾಗಿದೆ, ನಡೆಸಲಾಗ್ತಾ ಇದೆ. 2005ರ ಮೇ 26ರಂದು ಅಂದಿನ ರಾಷ್ಟ್ರಪತಿ ಅಬ್ದುಲ್ ಕಲಾಂ ಸ್ವಿಟ್ಜರ್ಲ್ಯಾಂಡ್ ಪ್ರವಾಸವನ್ನು ಕೈಗೊಂಡಿದ್ರು. ಅವರ ಗೌರವಾರ್ಥವಾಗಿ ಸ್ವಿಸ್ ಸರ್ಕಾರ ಮೇ 26ರನ್ನ ಸ್ವಿಟ್ಜರ್ಲೆಂಡ್ನ ರಾಷ್ಟ್ರೀಯ ವಿಜ್ಞಾನ ದಿನ ಅಂತ ಘೋಷಿಸಿತು. ಯಾಕೆ? ಅಬ್ದುಲ್ ಕಲಾಂ ಸ್ವತಃ ಒಬ್ಬ ವಿಜ್ಞಾನಿಯಾಗಿದ್ದರು, ರಾಕೆಟ್ ವಿಜ್ಞಾನಿಯಾಗಿದ್ದರು.
ಭಾರತದಲ್ಲಿ DRDO, ಇಸ್ರೋ ಸೇರಿದಂತೆ ಹಲವು ಉನ್ನತ ವಿಜ್ಞಾನದ ಸಂಸ್ಥೆಗಳಲ್ಲಿ ಕೆಲಸ ಮಾಡಿದ ಉನ್ನತ ವಿಜ್ಞಾನಿಯಾಗಿದ್ದರು. 1,55,618 ಪೋಸ್ಟ್ ಆಫೀಸ್ ಮತ್ತು 5,66,000ಕ್ಕೂ ಅಧಿಕ ಸಿಬ್ಬಂದಿ ಹೊಂದಿರುವ ಭಾರತ ವಿಶ್ವದ ಅತಿದೊಡ್ಡ ಅಂಚೆ ಜಾಲವನ್ನು ಈ ಪೋಸ್ಟಲ್ ನೆಟ್ವರ್ಕ್ ಅನ್ನು ಹೊಂದಿದೆ. ಜಗತ್ತಿನ ಅತಿ ಎತ್ತರದಲ್ಲಿರುವ ಅಂಚೆ ಕಚೇರಿ ಹಿಮಾಚಲ ಪ್ರದೇಶದ ಹೆಕಿಮ್ನಲ್ಲಿದೆ. ಇದು ಸಮುದ್ರ ಮಟ್ಟಕ್ಕಿಂತ 14,500 ಅಡಿ ಎತ್ತರದಲ್ಲಿದೆ. ಇಲ್ಲಿನ ಪಿನ್ ಕೋಡ್ 172114 172 114 172 114. ಶ್ರೀನಗರದ ದಾಲ್ ಲೇಕ್ನಲ್ಲಿ ದೇಶದ ಮೊದಲ ಹಾಗೂ ಏಕೈಕ ತೇಲುವ ಪೋಸ್ಟ್ ಆಫೀಸ್ ಕೂಡ ಇದೆ. ಇದನ್ನು 2011ರಲ್ಲಿ ಸ್ಥಾಪನೆ ಮಾಡಲಾಯಿತು. ಲಡಾಖ್ ಕೇಂದ್ರಾಡಳಿತ ಪ್ರದೇಶದ ಲೇಹ್ನಲ್ಲಿ ಜಗತ್ತಿನ ಅತಿ ಎತ್ತರದ ರಸ್ತೆ ಇದೆ. ಇದನ್ನ ಕರ್ದುಂಗ್ಲಾ ಟಾಪ್ ಅಂತ ಕರೆಯಲಾಗುತ್ತೆ. ಇದು ಸಮುದ್ರ ಮಟ್ಟಕ್ಕಿಂತ 18,000 ಅಡಿಗೂ ಹೆಚ್ಚು ಎತ್ತರದಲ್ಲಿದೆ. ಲಡಾಖ್ ಕೇಂದ್ರಾಡಳಿತ ಪ್ರದೇಶದಲ್ಲಿರುವ ಸಿಯಾಚಿನ್ ಗ್ಲೇಷಿಯರ್ ಅನ್ನ ವಿಶ್ವದ ಅತಿ ಎತ್ತರದ ಯುದ್ಧ ಭೂಮಿ ಅಂತ ಕರೆಯಲಾಗುತ್ತೆ. ಈ ಪ್ರದೇಶದಲ್ಲಿ ಭಾರತ ಮತ್ತು ಪಾಕ್ನ ಎರಡೂ ದೇಶಗಳ ಸಾವಿರಾರು ಯೋಧರಿದ್ದಾರೆ. ಆ ಕಡೆ ಪಾಕ್ ಯೋಧರು, ಈ ಕಡೆ ಭಾರತದ ಯೋಧರು. ಇಲ್ಲಿ ವಿಪರೀತ ಚಳಿ ಇದ್ದು ಸಾಕಷ್ಟು ಜನ ಚಳಿಯಿಂದಾನೇ ಪ್ರಾಣವನ್ನು ಕಳ್ಕೊಳ್ತಾರೆ. ಇನ್ನೊಂದಷ್ಟು ಜನ ಹಿಮಪಾತಕ್ಕೆ ಪ್ರಾಣವನ್ನು ಕಳ್ಕೊಳ್ತಾರೆ. ಗುಜರಾತ್ನಲ್ಲಿ ನಿರ್ಮಾಣವಾಗಿರುವ ಸ್ಟ್ಯಾಚ್ಯೂ ಆಫ್ ಯೂನಿಟಿ ವಿಶ್ವದ ಅತಿ ಎತ್ತರದ ಪ್ರತಿಮೆಯಾಗಿದೆ. ಇದು 597 ಅಡಿ ಎತ್ತರವಿದೆ. ಇದು ದೇಶದ ಮೊದಲ ಉಪ ಪ್ರಧಾನಿ ಹಾಗೂ ಗೃಹ ಮಂತ್ರಿಯಾಗಿದ್ದ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರ ಪ್ರತಿಮೆಯಾಗಿದೆ. ಇವರನ್ನ ಉಕ್ಕಿನ ಮನುಷ್ಯ ಅಂತಾನೆ ಕರೆಯಲಾಗುತ್ತೆ. ಇದು ನರ್ಮದಾ ನದಿಯ ತಟದಲ್ಲಿದ್ದು ಪ್ರಮುಖ ಪ್ರವಾಸಿ ತಾಣವಾಗಿ ರೂಪುಗೊಳ್ತಾ ಇದೆ. ಸುಮಾರು 40,000 ವಿದ್ಯಾರ್ಥಿಗಳು ಹಾಗೂ 2,500ಕ್ಕೂ ಅಧಿಕ ಶಿಕ್ಷಕರಿರುವ ಸಿಟಿ ಮಾಂಟೆಸರಿ ಸ್ಕೂಲ್ ಅನ್ನ ವಿಶ್ವದ ಅತಿದೊಡ್ಡ ಶಾಲೆ ಅಂತ ಪರಿಗಣಿಸಲಾಗುತ್ತೆ. ಇದು ಉತ್ತರ ಪ್ರದೇಶದ ಲಕ್ನೋನಲ್ಲಿದೆ. ಇದು ಗಿನ್ನೆಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಗೂ ಸೇರಿದೆ. ಶಾಲೆ ಮಾತ್ರವಲ್ಲ, ಜಗತ್ತಿನ ಅತಿದೊಡ್ಡ ವಿಶ್ವವಿದ್ಯಾಲಯ ಕೂಡ ಭಾರತದಲ್ಲಿದೆ. ಅದು ದೆಹಲಿಯ ಇಂದಿರಾ ಗಾಂಧಿ ರಾಷ್ಟ್ರೀಯ ಮುಕ್ತ ವಿಶ್ವವಿದ್ಯಾಲಯ ಅಥವಾ ಇಗ್ನೋ. ಸುಮಾರು 40 ಲಕ್ಷಕ್ಕೂ ಅಧಿಕ ನೋಂದಾಯಿತ ವಿದ್ಯಾರ್ಥಿಗಳನ್ನು ಹೊಂದಿದೆ ಈ ಯೂನಿವರ್ಸಿಟಿ. ದೇಶದ ವಿವಿಧ ಭಾಗಗಳ ಸಾವಿರಾರು ವಿದ್ಯಾರ್ಥಿಗಳು ಈ ವಿವಿ ಮೂಲಕ ಕರೆಸ್ಪಾಂಡೆನ್ಸ್ ಶಿಕ್ಷಣವನ್ನು ಪಡಿತಾರೆ. ಇಡೀ ವಿಶ್ವದಲ್ಲಿ ಅತಿ ಹೆಚ್ಚು ವೆಜಿಟೇರಿಯನ್ಸ್ ಇರುವ ದೇಶ ಭಾರತ. ಭಾರತದ 1/3 ಭಾಗದಷ್ಟು ಜನ ಸಸ್ಯಾಹಾರಿಗಳು. 135 ಕೋಟಿಗೂ ಅಧಿಕ ಜನಸಂಖ್ಯೆಯಲ್ಲಿ 40 ಕೋಟಿಗೂ ಅಧಿಕ ಜನ ಸಸ್ಯಾಹಾರವನ್ನು ಸೇವಿಸ್ತಾರೆ. ಸ್ನೇಹಿತರೆ, ಈ ವರದಿ ಕೇವಲ ವಿಶಾಲ ಸಮುದ್ರದ ಒಂದು ಹನಿ ರೀತಿ ಅಷ್ಟೇ. ಭಾರತ ಇಂತಹ ನೂರಾರು ಸಾವಿರಾರು ವಿಸ್ಮಯ ಸಂಗತಿಗಳನ್ನು ಒಳಗೊಂಡಿದೆ. ಭಾರತದ ಎಲ್ಲ ಅದ್ಭುತ ಸಂಗತಿಗಳನ್ನು, ಎಲ್ಲ ಮಾಹಿತಿಯನ್ನು ಒಂದೇ ವರದಿಯಲ್ಲಿ ಹಿಡಿಸೋದು ಸಾಧ್ಯವೇ ಇಲ್ಲ. ನಮ್ಮ ಪ್ರಯತ್ನವನ್ನು ನಾವು ಮಾಡಿದ್ದೀವಿ. ನಿಮಗೆ ಇಷ್ಟ ಆಗಿದ್ರೆ ಈ ಪ್ರಯತ್ನ ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. mastmaga.comನ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ. ಸ್ನೇಹಿತರೆ, ವೃತ್ತಿಪರ ಪತ್ರಕರ್ತರ ತಂಡವೊಂದು ಅತಿ ದೊಡ್ಡ ರಿಸ್ಕ್ ತೆಗೆದುಕೊಂಡು ಪತ್ರಿಕೋದ್ಯಮದ ಹೊಸ ಪ್ರಯೋಗಕ್ಕೆ ಕೈ ಹಾಕಿದೆ. ಆ ಪ್ರಯೋಗವೇ mastmaga.com. ನಮ್ಮ ಪತ್ರಿಕೋದ್ಯಮಕ್ಕೆ ರಾಜಕಾರಣ ಹಾಗೂ ಐಡಿಯಾಲಜಿಗಳ ಸೋಂಕಿಲ್ಲ. ದೊಡ್ಡ ಉದ್ಯಮದ ಬೆಂಬಲವೂ ಇಲ್ಲ. ನಮ್ಮ ನಿಷ್ಪಕ್ಷಪಾತ ಪತ್ರಿಕೋದ್ಯಮವನ್ನ ಕನ್ನಡಿಗರಾದ ನೀವು ಮೆಚ್ಚಿದ್ದೀರಿ. ನಮ್ಮ ಈ ಕಾರ್ಯ ಹೀಗೆ ಮುಂದುವರಿಯಲು, ಮತ್ತಷ್ಟು ಉತ್ತಮಗೊಳ್ಳಲು ನಿಮ್ಮ ಬೆಂಬಲ ಬೇಕು. ನೀವು ಜಾಯಿನ್ ಆಪ್ಷನ್ ಮೂಲಕ 59 ರೂಪಾಯಿಯಿಂದ ಆರಂಭವಾಗಿ ನಿಮಗೆ ಸಾಧ್ಯವಾದಷ್ಟು ನೆರವು ನೀಡಬಹುದು. ಚಾನಲ್ ಹೋಮ್ ಪೇಜ್ನಲ್ಲಿ, ಪ್ರತಿ ವಿಡಿಯೋ ಡಿಸ್ಕ್ರಿಪ್ಷನ್ನಲ್ಲಿ ಹಾಗೂ ಟಾಪ್ ಕಾಮೆಂಟ್ನಲ್ಲಿ ಜಾಯಿನ್ ಆಪ್ಷನ್ ಲಿಂಕ್ ಲಭ್ಯವಿದೆ. ಯಾರಿಗೆ ಸಾಧ್ಯವೋ ಅವರು ಮಾಡಬಹುದು. ಸಾಧ್ಯವಾಗದಿದ್ದವರು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಪತ್ರಿಕೋದ್ಯಮದ ಈ ಹೊಸ ಪ್ರಯೋಗದ ಬಗ್ಗೆ ಎಲ್ಲರಿಗೂ ತಿಳಿಸಿ. ಇದು ಕೂಡ ನೀವು ನಮಗೆ ನೀಡೋ ದೊಡ್ಡ ಬೆಂಬಲವೆಂದೇ ನಾವು ನಂಬಿದ್ದೇವೆ. ಧನ್ಯವಾದಗಳು. ಇಂತಿ ನಿಮ್ಮ ಪ್ರೀತಿಯ mastmaga.com, ನಿಷ್ಪಕ್ಷಪಾತ ಮಾಹಿತಿಗಾಗಿ.